ಪೂಜೆ ಅಂತೆ ಪೂಜೆ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ದೇವ್ರನ್ನ ಮೆಚ್ಚೋದು. ಬಿಡ್ರಿ ಕೈನಾ. ಬಿಡಿಸ್ಕೊಳ್ಳೋ ಉತ್ತರ ಕುಮಾರ. ಉತ್ತರ ಕುಮಾರನ? ವಾಟ್ ಡು ಯು ಮೀನ್? ಈ ಮೀನು ಹಾವು ಇದ್ರ ಕಥೆ ಎಲ್ಲ ಆಮೇಲೆ ಹೇಳ್ತೀನಿ ಉತ್ತರ ಕುಮಾರ. ಆದರೆ ಇವಾಗ ಹಬ್ಬದ ದಿವಸ ಮನೆಯಿಂದ ಆಚೆಗೆ ಯಾಕೆ ಹೋಗ್ತಿದ್ದೀಯಾ ಅದು ಹೇಳೋ ಮೊದಲು. ನನ್ನಿಷ್ಟ, ನೀವ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ? ನೆಗೆದು ಬಿತ್ತು. ನಾನು ಯಾರು ಅಂತಲೇ ನಿನಗೆ ಗೊತ್ತಿಲ್ವಾ? ನಾನು ಯಾರು ಅಂತ ಹೇಳೋದಕ್ಕೆ ಶುರು ಮಾಡಿದ್ರೆ ಅದನ್ನು ಕೇಳೋಷ್ಟು ತಾಳ್ಮೆ ನಿನಗಿಲ್ಲ ಅಂತಲೂ ಗೊತ್ತು ನನಗೆ. ರೇ ಹಬ್ಬ ದಿನ ಯಾರಾದ್ರೂ ಮನೆಯಿಂದ ಆಚೆ ಹೋಗ್ತಾರಾ? ನಿಮ್ಮೆಲ್ರ ಜೊತೆ ಹಬ್ಬ ಮಾಡೋಣ ಅಂತ ನಾವ್ ಬಂದ್ರೆ ನೀನೆಲ್ಲೋ ಆಚೆ ಹೋಗ್ತಿದ್ಯಲ್ಲ. ನೋಡು, ಹಬ್ಬದ ದಿವಸ ಮನೆಯವರು ಮನೆಯಿಂದ ಆಚೆಗೆ ಹೋದರೆ ಮನೆಗೆ ಲಕ್ಷಣ ಅಲ್ಲ. ಹೋಗು, ಮೇಲೆ ಹೋಗು. ದತ್ತ, ಯಾವಾಗ ಬಂದ್ರಿ? ಹೇಗಿದ್ದೀ ಸಂಧ್ಯಾ? ನಾನ್ ಸೂಪರ್. ಯಾಕೆ ಇಲ್ಲಿ ನಿಂತಿದ್ದೀರಾ? ನಿನ್ನ ಮಗ ಬಿಡ್ಬೇಕಲ್ಲಪ್ಪ. ಹಬ್ಬದ ದಿವಸ ಹೊರಗಡೆ ಎಲ್ಲೋ ಹೊರಟು ನಿಂತಿದ್ದಾನೆ. ಬೇಡ ಅಂತಂದ್ರೆ ನನ್ನ ಮಾತೆ ಕೇಳ್ತಾ ಇಲ್ಲ. ಬಿಡ್ರಿ ಕೈನಾ. ಈ ದತ್ತನ ಕೈನಲ್ಲಿ ಒಂದ್ಸಲ ಸಿಕ್ಕಾಕೊಂಡ್ರೆ ಮುಗೀತು. ನಡಿಯೋ ಮೇಲೆ ಬರ. ನನ್ನ ಕೈ ಹಿಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬರೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ನನಗೆ ಬರ್ತಾರ ಕೋಪದಲ್ಲಿ. ಏನ್ ಮಾಡ್ತೀಯ ಕಂದ? ನನ್ನ ಹಿಡ್ತಾನೆ ಬಿಡಿಸ್ಕೊಳಕ್ಕಾಗಲಿಲ್ಲ. ಅಭಿ, ಏನಾಯ್ತು? ಯಾಕೆ ಕಿರಿಸ್ತಿದ್ಯಾ? ಇನ್ನೇನ್ ಚಿಕ್ಕಮ್ಮ, ನಾನೇನೋ ಕೆಲಸ ಅಂತ ಆಚೆ ಹೋಗ್ತಿದ್ದೆ. ಈ ಮುಚ್ಕ ಬಿಡ್ತಾನೆ ಇಲ್ಲ. ಅಲ್ವಾ ಮತ್ತೆ, ಹಬ್ಬದ ದಿನ ಅದು ಹೇಗೆ ನಿನ್ನ ಮನೆಯಿಂದ ಆಚೆ ಹೋಗ್ತೀಯಾ? ನಿನ್ನ ಹೆಸರಲ್ಲೂ ಅರ್ಚನೆನೂ ಮಾಡಕ್ಕೆ ಹೇಳಿದ್ದೀನಿ. ಆದಷ್ಟು ಬೇಗ ದೀಪಿಕಾ ಜೊತೆ ನಿನ್ನ ಮದುವೆ ಆಗಲಿ ಅಂತ ಬೇಡ್ಕೊಳ್ತಿದ್ದೀನಿ. ನೀನೇ ಇಲ್ಲ ಅಂದರೆ ಅದು ಹೇಗಾಗುತ್ತೆ ಹೇಳು? ಚಿಕ್ಕಮ್ಮ, ನೀವುನಾ? ಹೌದು, ನಾನೇ ಹೇಳ್ತಿದ್ದೀನಿ. ಹೋಗು, ಪಂಚೆ ಉಟ್ಕೊಂಡು ರೆಡಿ ಆಗ್ಬಾ. ಬೇಗ ನಡಿ. ಸರಿ, ನೀವ್ ಹೇಳ್ತೀರಾ ಅಂತ ಇರ್ತಾ ಇದೀನಿ ಚಿಕ್ಕಮ್ಮ. ಮಾವ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಇರ್ಲಿಮ್ಮ, ಹೇಗಿದೆಯಾ ಪುಟ್ಟಿ? ಚೆನ್ನಾಗಿದ್ದೀನಿ ಅಮ್ಮ. ಪ್ರಸಾದ ತಾನೇ? ಮಾವ, ಒಂದು ನಿಮಿಷ ಪ್ರಸಾದ ಕೊಟ್ಟು ಬರ್ತೀನಿ. ಹೇಗಿದ್ರು ಪೂಜೆಗೆ ಅಂತ ಬಂದಿದ್ದೀವಿ, ಇದ್ದೇ ಇರ್ತೀವಿ. ಪಾಪ ಅವ್ರು ಏನೇನು ಮಾಡ್ಕೊಡ್ಬೇಕೋ ಮಾಡ್ಕೊಡು ಹೋಗು. ಅಭಿ, ಇನ್ನೇನು ಪೂಜೆ ಶುರು ಆಗ್ಬಿಡತ್ತೆ, ಹೋಗಿ ರೆಡಿ ಆಗ್ಬಾ.
ತಮ್ಮ ನೀನ್ ಎಲ್ಲಿ ಪೂಜೆಗಿರಲ್ವೇನೋ ಅಂತ ನನಗೆ ಬೇಜಾರಾಗಿತ್ತು. ಸದ್ಯ ಈಗ ಸಮಾಧಾನ ಆಯ್ತು. ಇವತ್ತು ಫುಲ್ ಫ್ಯಾಮಿಲಿ ಸೇರಿ ಹಬ್ಬ ಮಾಡ್ಬೋದು. ಫುಲ್ಲು ಫ್ಯಾಮಿಲಿ ಅಂತ ಹಬ್ಬದ ನೆಪದಲ್ಲಿ ಇವತ್ತಾದ್ರೂ ಒಂದು ಒಳ್ಳೆ ಊಟ ಮಾಡ್ಕೊಂಡು ಹೋಗಿ ಸಾಕು. ಇಲ್ದಿರೋ ಸಂಬಂಧನೆಲ್ಲ ಕಟ್ಕೊಂಡ್ಬಂದ್ರೆ ಚೆನ್ನಾಗಿರಲ್ಲ. ನಮ್ಮ ಫ್ಯಾಮಿಲಿಯವ್ರು ಅನ್ಸ್ಕೊಳ್ಳೋದಕ್ಕೂ ಒಂದು ಕ್ಲಾಸ್ ಇರಬೇಕು. ನಿಮ್ಮಿಬ್ರು ಬಟ್ಟೆ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಮ ಕ್ಲಾಸ್ ಎಂಥದ್ದು ಅಂತ. ಮದುವೆ ಮನೇಲಿ ಕೆಲ್ಸಕ್ಕೆ ಬಂದವರಾಗಿದೆ. ಅಭಿ, ದಯವಿಟ್ಟು ಕ್ಷಮಿಸಿ ದತ್ತ. ಅವನು ಹಾಗೆ ಮಾತಾಡಬಾರ್ದಿತ್ತು. ನಾನು ಈಗಲೇ ಅವನ ಹತ್ರ ಮಾಧವ, ಪರವಾಗಿಲ್ಲ ಬಿಡು. ನಿನ್ನ ಕೊನೆ ಮಗ ಹೇಳಿದ ಮಾತುಗಳನ್ನು ನಾನು ಯಾವತ್ತೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಆದರೂ ನಿಮ್ಮನ್ನ ಮನೆಗೆ ಕರೆಸಿ ಈಗೇನೂ ಆಗಿಲ್ಲ ಮಾಧವ. ಎಲ್ಲರ ಮಾತನ್ನು ಮನಸ್ಸಿಗೆ ಹಾಕ್ಕೊಳ್ತಾ ಬಂದರೆ ಈ ಮನಸ್ಸು ಅಂತ ಅನ್ನೋದು ಕಸದ ಬುಟ್ಟಿ ಆಗಿಬಿಡತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಬಾ, ಆ ಕಡೆ ಹೋಗಿ ಮಾತಾಡೋಣ. ಸರಿ, ನೀವು ಮೇಲೆ ಕೂತಿರಿ, ನಾನು 5 ನಿಮಿಷ ಬರ್ತೀನಿ. ಹಾಂ, ಅದಕ್ಕೆ ನಿಜವಾಗ್ಲೂ ನನ್ನ ಬಟ್ಟೆ ಅಷ್ಟು ಕೆಟ್ಟದಾಗಿದೆಯಾ? ಅಯ್ಯೋ ಇಲ್ಲ ಸಂಧ್ಯಾ, ಅವನ ಕೋಪದಲ್ಲಿ ಏನೋ ಹೇಳಿರ್ತಾನಷ್ಟೆ. ಹಾಗೇನಿಲ್ಲ, ನಂಗೆ ಗೊತ್ತು ನಮ್ಮ ಹತ್ರ ನಿಮ್ಮ ಥರ ಕಾಸ್ಟ್ಲಿದೆಲ್ಲ ಕೊಂಡ್ಕೊಳಕ್ಕೆ ಆಗೋದಿಲ್ಲ. ತಮ್ಮ ಹೀಗೆ ಹೇಳಿದ್ಮೇಲೆ ನನಗೆ ಈ ಡ್ರೆಸ್ ಹಾಕೊಂಡು ಓಡಾಡೋಕೆ ಒಂಥರ ಅನಿಸ್ತಿದೆ. ಹಾಗೆಲ್ಲ ಏನಿಲ್ಲ ಸಂಧ್ಯಾ. ಇಲ್ಲ, ನೀವೇನೂ ಅಂದ್ಕೊಳ್ಳಲ್ಲ ಅಂದರೆ ನಿಮ್ದು ಯಾವುದಾದ್ರೂ ಒಂದು ಚೆನ್ನಾಗಿರೋ ಸೀರೆ ಕೊಡ್ತೀರಾ? ಅದಕ್ಕೇನಂತೆ, ಬಾ, ನಿನಗೆ ಯಾವ್ದು ಬೇಕೋ ನೀನೇ ತಗೋ. ಅಭಿ, ಯಾಕೆ ಹಾಗೆ ಮಾತಾಡ್ದೆ ಅಭಿ? ವಯಸ್ಸಾಗಿರೋರ ಹತ್ರ ಹಾಗೆ ಮಾತಾಡ್ತಾರ? ಅವಿ ಸ್ವಭಾವ ನಿನಗೆ ಗೊತ್ತಲ್ವ. ಅವನು ಏನೇ ಮಾಡಿದ್ರು ಮಾತಾಡಿದ್ರು ಯೋಚಿಸಿ ಅಳದು ತೂಗಿನೇ ಮಾತಾಡ್ತಾನೆ. ಭಾವಂತರ. ಏನು ಬ್ರೋ ನೀನು ನನ್ನ ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತೀಯ ಅಂತಂದ್ರೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ನೋಡು, ದಿನ ಬೆಳಗಾದ್ರೆ ಆ ಹೆಂಗಸಿನ ಮನೆಯಿಂದ ಒಬ್ಬೊಬ್ಬರೇ ಬಿಕಾರಿಗಳ ಥರ ನಮ್ಮ ಮನೆಗೆ ಬಂದರೆ ನನಗಂತೂ ಸಹಿಸ್ಕೊಡ್ರಕ್ಕಾಗಲ್ಲ. ಹಾಗೆಲ್ಲ ಮಾತಾಡ್ಬೇಡ. ಹಬ್ಬದ ದಿನ ಮನೆಗೆ ಬಂದಿದ್ದಾರೆ ಅವರು, ಅದರಲ್ಲೂ ಅವ್ರಿಗಷ್ಟು ವಯಸ್ಸಾಗಿದೆ. ನಮ್ಮ ಮನೆಗೆ ಬಂದವ್ರನ್ನ ಹಾಗೆಲ್ಲ ಟ್ರೀಟ್ ಮಾಡೋದು ತಪ್ಪು. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇತ್ತೀಚೆಗೆ ನೀನು ಡ್ಯಾಡ್ ಥರನೇ ಆಗ್ತಿದ್ಯಾ. ಶಟ್! ಏನು ಹೇಳ್ತಿದ್ಯಾ ನೀನು? ನಾನು ಯಾಕೆ ಅವ್ರ ಥರ ಆಡಲಿ? ಓ, ಹೇಳಿದ್ರೆ ನಿನಗೆ ಕೋಪ ಬರುತ್ತೆ. ಆದರೆ ನಾನು ಇರೋ ಸತ್ಯನೇ ಮಾತಾಡ್ತಾ ಇದ್ದೀನಿ. ಏನು ಅಂತ ಬಿಡ್ಸೇಳಬಿ. ನೀನಿವಾಗ ಅವ್ರ ಕಡೆಯವನೇ ಆಗ್ಬಿಟ್ಟಿದ್ಯಾ. ಆ ಹೆಂಗಸನ್ನ ಮನೆಗೆ ವಾಪಸ್ ಕರ್ಕೊಂಬಂದೆ. ನಿನ್ನೆ ಆ ಸಮರ್ಥ್ ಮನೆಗೆ ಬಂದಾಗ ಸುಮ್ಮನಿದ್ದೆ. ಏಕೆ? ಅವ್ನು ನನ್ನ ಕೆನ್ನೆ ಹೊಡೆದಿದ್ನ ಮರ್ತುಬಿಟ್ಯಾ? ನೀನು ಅವ್ರು ಎಲ್ರನ್ನೂ ಸಪೋರ್ಟ್ ಮಾಡ್ತಿದ್ಯಾ. ನನಗೆ ಯಾಕೋ ನೀನು ಅವ್ರ ಮದುವೆನೂ ಒಪ್ಕೊಂಡಿದ್ಯಾ. ತುಳಸಿಯವರು ಈ ಮನೆ ಬಿಟ್ಟು ಹೋದ ರೀತಿ ಸರಿ ಇರಲಿಲ್ಲ ಅನಿಸ್ತು. ಅದಕ್ಕೆ ನಾನೇ ಹೋಗಿ ಕರ್ಕೊಬಂದೆ. ಆವತ್ತಿನ ಪರಿಸ್ಥಿತಿ ಹಾಗಿತ್ತು. ಹಾಗೆ ಮಾಡೋದು ನನಗೂ ಅನಿವಾರ್ಯ ಆಗಿತ್ತು. ಹಾಗಂತ ಆ ಮನುಷ್ಯನಾಗ್ಲಿ ಆ ಮದುವೆನಾಗ್ಲಿ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಸರಿ, ನಂಬ್ತೀನಿ. ಆದರೆ ಅದಕ್ಕೂ ಮೊದಲು ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಹೇಳಬಿ. ಆ ತುಳಸಿನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಆಗುತ್ತಾ ನಿನ್ನ ಕೈಯಲ್ಲಿ?
ದುಡ್ಕಿ ಒಂದು ಮಾತು ಕೊಟ್ಟು ಮತ್ತಿನ್ನೇನಾಗೋದು ಬೇಡ. ಇವತ್ತಿನ ಸಿಚುವೇಶನಲ್ಲಿ ಸುಮ್ಮನಿರೋದೇ ವಾಸಿ. ಗೊತ್ತಿತ್ತು ನನಗೆ. ನೀನು ಈ ಥರ ಸೈಲೆಂಟ್ ಆಗಿರೋದು ನೋಡಿದ್ರೇ ನಿನಗಿದು ಇಷ್ಟ ಇಲ್ಲ ಅಂತ ಗೊತ್ತಾಗ್ತಿದೆ. ಅದು ಹಾಗಲ್ಲ ಅಭಿ. ಬ್ರೋಸ್, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಅಲ್ಲೆಲ್ಲರೂ ಪೂಜೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅಭಿ ಚಿಯರ್ ಅಪ್. ಕೆಳಗೆ ಎಲ್ಲರೂ ಕಾಯ್ತಿದ್ದಾರೆ, ಬೇಗ ಬಾ. ಡೋಂಟ್ ಓವರ್ ಥಿಂಕ್, ಓಕೆ? ಹಾ ಅಭಿ, ಪಂಚೆ ಉಡ್ಕೊಂಡೆ ಬಾ. ನೋಡು, ನಾನು ಉಡ್ಕೊಂಡಿದ್ದೀನಿ. ಬೇಗ ಬಾ. ಬ್ರೋ, ಮಾಮ್ ನೀನ್ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ ಬ್ರೋ. ಬಾ ಪ್ಲೀಸ್. ಸರಿ, ಬರ್ತೀನಿ, ಹೋಗಿ. ಪುರೋಹಿತ್ರೆ, ದೇವರಿಗೆ ಉಡಿಸ್ಬಿಡಿ. ತಗೊಳ್ಳಿ, ಈ ಹಾರನ ನೀವೇ ಕಳಶಕ್ಕೆ ತೊಡಿಸಿ. ಚಿಕ್ಕಮ್ಮ ಯಾಕೆ ಒಂಥರ ಇದ್ದೀರಾ? ಆಲ್ ಓಕೆ? ಹ್ಞೂ ಅಭಿ. ನಾಟ್ ಓಕೆ ಬ್ರೋ. ಸುಮ್ಮನಿರಲಿದೆ. ಯಾಕೆ ಚಿಕ್ಕಮ್ಮ? ಅಲ್ಲಿ ಪೂಜೆಗೆ ರೆಡಿ ಆಗ್ತಿದೆ, ನೀವು ನೋಡಿದ್ರೆ. ಅಭಿ, ನಿನಗೆ ಗೊತ್ತು, ಪ್ರತಿ ವರ್ಷನೂ ಈ ಮನೆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಿದ್ದೆ. ಆದರೆ ಏನಾಯ್ತು ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ಬ್ರೋ, ಪ್ರತಿ ವರ್ಷ ಪೂಜೆ ಮಾಡಿ ಬ್ರೋ, ಓ, ಉಟ್ಕೊಳಕ್ ಬರಲ್ವಾ? ರೆಡಿಮೇಡ್ ಸಿಗುತ್ತಲ್ಲ, ಅದನ್ನೇ ತಗೋಬೋದಿತ್ತು. ಉಟ್ಕೊಳಕ್ಕೂ ಈಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೇಫು. ತೆಗೆದು ಬಾರಿಸ್ಬಿಡ್ತೀನಿ. ನಗದು ನೋಡು, ನನ್ನ ಕಷ್ಟ ನನಗೆ. ನಿನ್ ಕಷ್ಟ ಅರ್ಥ ಆಗುತ್ತೆ, ಟೆನ್ಷನ್ ಯಾಕೆ? ಯೂಟ್ಯೂಬಲ್ಲಿ ನೋಡ್ಕೊಂಡು ಉಟ್ಕೊಂಡ್ರೆ ಆಯ್ತಪ್ಪ. ಅದಕ್ಕೆಲ್ಲ ಟೈಮ್ ಇಲ್ಲ ಕಣೆ ಇವಾಗ. ಓ, ಅದಕ್ಕೆ ಅವಿಬ್ರೋನ ಹುಡ್ಕೊಂಡು ಬಂದಿದ್ದ? ಅಲ್ಲೊಬ್ಬ ಎಲ್ಬೋರ್ಡ್ನವನ ಹತ್ರ ಡ್ರೈವಿಂಗ್ ಕಲಿಯಕ್ ಹೋದ್ನಂತೆ, ಹಾಗಾಯ್ತು ನಿನ್ ಕತೆ. ಅವಿಬ್ರೋನೆ ಅತ್ತಿಗೆ ಹತ್ರ ಉಡ್ಸ್ಕೊಂಡಿರ್ತಾನೆ, ನೀನ್ ಹೋಗಿ ಅವನ ಹತ್ರ. ಬ್ರೋ 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 ಪ್ಲೀಸ್ ಕಿವಿ ಬಿಡು ಬ್ರೋ ಪ್ಲೀಸ್. ಏನು ಹೇಳ್ತಿದ್ದೀನಿ ನೀನು? ನಾನು ಪೂರ್ಣಿ ಹತ್ರ ಪಂಚೆ ಉಡ್ಸ್ಕೊಂಡ? ನಿಜಾನೇ ತಾನೇ? ಇಲ್ಲ, ಸುಳ್ಳು. ನಿಜ ಹೇಳ್ಬೇಕಂದ್ರೆ ಪಂಚೆ ನಾನೇ ಉಟ್ಕೊಂಡೆ. ಇನ್ಫ್ಯಾಕ್ಟ್ ಪೂರ್ಣಿಗೆ ಸೀರೆ ಉಡ್ಸಿದೆ ನಾನು. ಏನಂದ್ರೆ? ಅದು ನೀನು ಇದೆಯಲ್ಲ, ಶುದ್ಧ ತರಲೆ. ಪ್ಲೀಸ್ ಕಿವಿ ಬಿಡು ಬ್ರೋ ಪ್ಲೀಸ್. ಬಿಡಬೇಡ ಬ್ರೋ, ಎಲ್ಲಿ ಇನ್ನೊಂದು ಕಿವಿ ಖಾಲಿ ಇರ್ಬೇಕಲ್ವಾ? ಯಾವ್ದಕ್ಕೂ ಪಂಚೆ ಹುಷಾರು, ಬೆಲ್ಟ್ ಹಾಕೊಂಡಿರು.
ಬಾರೋ ನಾನು ಉಡ್ತೀನಿ. ಗಿವ್ ಮಿ 5 minutes. ಹೀರೋ ಥರ ರೆಡಿ ಮಾಡ್ತೀನಿ. ಪ್ಯಾಂಟ್ ಬಿಚ್ಚು. ಹಾಂ, ಪ್ಯಾಂಟ್ ಉಡ್ಸೋಕ್ಕಾಗುತ್ತಾ ಪಂಚೆ? ಬಿಚ್ಬಿಟ್ಟು ಬಾರೋ. ಪರ್ಫೆಕ್ಟ್. ನಡಿ. ಬ್ರೋ ಕರೆಕ್ಟಾಗಿ ಉಡ್ಸಿದೆ ತಾನೇ? ಪರ್ಫೆಕ್ಟ್ ಆಗಿದೆ ಅಭಿ, ನೀನು ತಲೆ ಕೆಡ್ಸ್ಕೊಬೇಡ. ನಿಧಾನಕ್ಕೆ ನಡಿ ಅಷ್ಟೇ. ನಿಧಾನಕ್ಕೆ ನಡಿ ಅಂದರೆ ಜೋರಾಗಿ ನಡೆದ್ರೆ ಬಿಚ್ಚೋಗುತ್ತೆ ಅಂತ ತಾನೇ? ನೋ ನಾಟ್ ಲೈಕ್ ದಟ್. ಅದು ಸಂಧ್ಯಾ, ಏನಿದು ಇಷ್ಟೊಂದು ಒಡವೆ? ನಾನೇ ಕೊಟ್ಟೆ ಅಮ್ಮ. ಯಾಕೆ ಪೂರ್ಣಿ? ಅಲ್ಲ ಪುಟಿ, ಇನ್ನೊಬ್ರು ವಸ್ತುನ ಹೀಗೆಲ್ಲ ಹಾಕೋಬಾರ್ದು ಅಂತ ಗೊತ್ತಿಲ್ವಾ? ಅಮ್ಮ, ಪೂರ್ಣಿ ಈಗ ನಂಗೆ ಅದಕ್ಕೆ ಅವ್ರ ಒಡವೆ ಹಾಕೊಂಡ್ರೆ ಏನಾಗುತ್ತೆ? ಅದು ಅಲ್ಲದೆ ಅವರೇ ಇಷ್ಟಪಟ್ಟು ಹಾಕು ಅಂತ ಕೊಟ್ಟಿದ್ದಪ್ಪ. ನೀನೇ ಕಡ್ಡಿ ಹಾಕ್ತೀಯಾ? ಸಂಧ್ಯಾ, ಈ ಚೈನು ಪೂರ್ಣಿ ಹುಟ್ಟ ಬಗ್ಗೆ ಅಭಿ ಕೊಟ್ಟಿದ್ದು. ಅದನ್ನ ಇಸ್ಕೊಂಡು ಹಾಕೊಳ್ಳೋದು ತಪ್ಪಲ್ವಾ? ನೋಡಿದ್ರಾ, ನಾನು ಹೇಳಿಲ್ವಾ ನಮ್ಮಮ್ಮ ಹೀಗೇನೆ. ತಾನಂತೂ ಯಾವಾಗಲೂ ಸಿಂಪಲ್ ಆಗೇ ಇರ್ತಾಳೆ. ನಾವು ಹಾಗೆ ಇರಬೇಕು ಅಂದರೆ ಇರೋಕ್ಕಾಗತ್ತಾ? ಸಂಧ್ಯಾ, ಅರ್ಥ ಮಾಡ್ಕೋ. ಹಾಗೆ ಬೇರೆಯವ್ರಿಗೆ ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆನ ಯಾರಾದರೂ ಹಾಕೋತಾರ? ಪೂರ್ಣಿ, ನೀನು ಯಾಕೆ ಕೊಟ್ಟೆ? ಗರ್ಭಿಣಿ ಅಲ್ವಾ ಅಮ್ಮ, ಏನೋ ಹಾಕೋಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಕೊಟ್ಟೆ. ಪರವಾಗಿಲ್ಲ ಬಿಡಿ. ನೀನೇನೋ ಪರವಾಗಿಲ್ಲ ಅಂತೀಯ, ಆದರೆ ಈ ರೀತಿ ಕೊಡೋದಾಗ್ಲಿ ಹಾಕೊಳ್ಳೋದಾಗ್ಲಿ ಖಂಡಿತ ಸರಿ ಇಲ್ಲ. ಸಂಧ್ಯಾ, ಅದನ್ನು ಬಿಚ್ಚಿ ಪೂರ್ಣಿಗೆ ಕೊಡು. ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ಅಲ್ಲ ಅಮ್ಮ, ನಾನು ಯಾವಾಗಲೂ ಏನಂದ್ರು ನಿನಗೆ ಕೇಳಬೇಕು ಅನ್ಸಲ್ಲ. ಆದರೆ ನಿನ್ನ ಮಗನ ಮಾತಂದ್ರೆ ಕೇಳಿರ್ತಿದ್ದೆ. ಗರ್ಭಿಣಿ ಮಗಳಂತನಾದರೂ ಸ್ವಲ್ಪ ಕರುಣೆ ಇರಬಾರ್ದಾ ಅಮ್ಮ? ನಿನ್ನ ಬಗ್ಗೆ ನನಗೆ ಸಾಕಷ್ಟು ಕಾಳಜಿ ಇದೆ. ಅದನ್ನು ಯಾವುದ್ರಲ್ಲಿ ತೋರಿಸ್ಬೇಕೋ ಅದರಲ್ಲಿ ತೋರಿಸ್ತೀನಿ. ಈ ವಿಷಯದಲ್ಲಿ ಕಾಳಜಿ ತೋರಿಸಿದ್ರೆ ಅದು ತಪ್ಪಾಗತ್ತೆ. ಮೊದಲು ಅದನ್ನು ಬಿಚ್ಕೊಡು. ಅಯ್ಯೋ, 1-2 ತಾಸಾದರೂ ಹಾಕ್ಕೊಳ್ತೀನಮ್ಮ. ಅದರಿಂದ ನಿಂಗೇನಾದರೂ ಕಷ್ಟ ಆಗುತ್ತಾ? ಹೇಳಿ ಅದಕ್ಕೆ. ನಾನು ಇದನ್ನು ಹಾಕ್ಕೊಂಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂದರೆ ನಾನು ಈಗಲೇ ಬಿಚ್ಕೊಡ್ತೀನಿ. ನಾನೇ ಇರಲಿ ಬಿಡು, ಪರವಾಗಿಲ್ಲ. ಪೂರ್ಣಿ, ನೀನು ಸುಮ್ಮನಿರು, ನಿನಗೆ ಗೊತ್ತಾಗೋದಿಲ್ಲ. ಸಂಧ್ಯಾ, ಅದನ್ನು ಬಿಚ್ಕೊಡು. ಅಯ್ಯೋ ರಾಮ, ಪೂರ್ಣಿನೇ ಹಾಕು ಅಂದಮೇಲೆ ನಿಂದೇನು? ಇದೇ ನಿನ್ನ ಸರನ ಬಿಚ್ಕೊಡು ಅನ್ನಕ್ಕೆ. ಸಂಧ್ಯಾ, ಮಾತು ಬೆಳೆಸ್ಬೇಡ. ನಾನು ಹೇಳ್ದಷ್ಟು ಕೇಳು. ಆಗಲ್ಲಮ್ಮ, ನಂಗೆ ಇದನ್ನು ಹಾಕೋಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ. ನೀನು ಇದನ್ನು ಇಂಟರ್ಫಿಯರ್ ಆಗಬೇಡ.